ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋನ ಒಂದು ಈ ಶಾಪಿಂಗ್ ಮಾಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಮಗೆ ಬೇಕಾದ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಇವತ್ತು ಒಂದು ಔಟ್ಡೋರ್ ಪ್ಲಾನ್ ಆಗಿರುತ್ತೆ. ಅದು ಯಾವುದಪ್ಪ ಅಂದರೆ ಬಿ ಫಾರ್ಮ್ ವಿಲೇಜ್ ನೇಚರ್ ಆ್ಯಂಡ್ ರಿಲ್ಯಾಕ್ಸ್ ಅಂತ. ಇದೊಂದು ರೆಸಾರ್ಟ್ ಥರ ಫೀಲ್ ಆಗೋ ಪ್ಲೇಸ್ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದೊಂದು ಲೋ ಬಜೆಟ್ ಟ್ರಿಪ್ ಅಂತಲೇ ಅನ್ಕೋಬೋದು, ಯಾಕಂದರೆ ಬರೀ 400 ಪರ್ ಡೇ ಇರುತ್ತೆ. ಇಲ್ಲಿ ಎಂಟ್ರೆನ್ಸ್ ಪಾರ್ಕಿಂಗ್ ಇದು, ಹಾಗೆ ಮುಂದೆ ಹೋದರೆ ಮೇನ್ ಎಂಟ್ರೆನ್ಸ್ ಸಿಗುತ್ತೆ. ಅಲ್ಲಿ ಟ್ಯಾಗ್ ಥರ ಒಂದು ಕೂಪನ್ ಕೊಡ್ತಾರೆ, ಅದಕ್ಕೆ 400 ರೂಪಾಯಿ ತೊಗೋತಾರೆ. ಒನ್ ಡೇ ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈವ್ನಿಂಗ್ ರಿಟರ್ನ್ ಆಗ್ಬೋದು. ಇದೇ ಮೇನ್ ಎಂಟ್ರೆನ್ಸ್. ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಒಳಗಡೆ ಎಂಟ್ರಿ ಆದಮೇಲೆ ತುಂಬ ಗ್ರೀನರಿ ಥರ ಫೀಲ್ ಆಗ್ತಾಯಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಸ್ಟೇ ಮಾಡೋದಕ್ಕೆ ರೂಮ್ಸ್ ಎಲ್ಲ ಇದೆ. ಒಂದು ನೈಟ್ ಸ್ಟೇ ಮಾಡೋದಾದರೆ ಇಲ್ಲಿ ಸ್ಟೇ ಮಾಡ್ಬೋದು, ಬಟ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಬೇಕಷ್ಟೆ. ಬಟ್ ನಾವು ಇವತ್ತು ಬಂದಿರೋದು ಜಸ್ಟ್ ಒನ್ ಡೇ ಟ್ರಿಪ್ ಥರ, ಅಂದರೆ ಮಾರ್ನಿಂಗ್ ಬಂದು ಈವ್ನಿಂಗ್ ವಾಪಸ್ ಹೋಗ್ತೀವಿ. ಬನ್ನಿ ಈ ಮಲೇಷಿಯಾದ ಚೀಪೆಸ್ಟ್ ರೆಸಾರ್ಟ್ನ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ನೋಡ್ಕೊಬರೋಣ. ಅಲ್ಲಲ್ಲೇ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ. ಹಾಗೆ ಮುಂದೆ ಹೋದರೆ ಯಾವುದೋ ಒಂದು ಹೋಟೆಲ್ಲು ಸಹ ಇರೋ ಥರ ಇದೆ. ಇಲ್ಲಿ ಏನಾದರೂ ಊಟ ಬೇಕು ಅಂದರೆ ನಾವು ಮನೆಯಿಂದ ಮಾಡ್ಕೊಬರ್ಬೋದು, ಏನು ರಿಸ್ಟ್ರಿಕ್ಷನ್ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿರೋ ಹೋಟೆಲಲ್ಲೂ ಆರ್ಡ್ರ್ ಕೊಟ್ಟು ನಾವು ತಗೋಬೋದು. ಯಾವುದು ಇಲ್ಲಿ ರಿಲೇಟೆಡ್ಡು, ಇಲ್ಲಿ ಸ್ಪೆಷಲ್ ಯಾವುದಾದ್ರೂ ಫುಡ್ ಇದ್ದರೆ ನಾವು ತೊಗೋಬೋದು. ಈ ಹೋಟೆಲ್ನ ಆಮೇಲೆ ನೋಡೋಣ. ಅದಕ್ಕಿಂತಲೂ ಮುಂಚೆ ಇಲ್ಲಿ ಒಂದು ಬೀ ಫಾರ್ಮ್ ಇದೆ, ಬಟ್ ಆದರೆ ತುಂಬ ಡಿಫ್ರೆಂಟಾಗಿದೆ. ಇದು ನಮ್ಮ ಸೈಡು ನಾವು ನೋಡಿರೋ ಥರ ಇಲ್ಲ. ಈ ಥರ ಪೆಟ್ಟಿಗೆಗಳನ್ನ ನಾನು ನೋಡೋ ಇರಲಿಲ್ಲ. ಬನ್ನಿ ಅಲ್ಲಿ ಹನಿ ಕಲೆಕ್ಟ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಯಾವ ಥರ ಇರುತ್ತೆ, ಯಾವ ಥರ ಕಲೆಕ್ಟ್ ಮಾಡ್ತಾರೆ ನೋಡೋಣ. ಈ ಜೇನುಹುಳದ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನಾವಿಲ್ಲಿ ನೋಡ್ಬೋದು. ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬೋರ್ಡಲ್ಲಿ. ಟೆಟ್ರಿಗೋನಾ ಬಿಂಗಾಮಿ ಅನ್ನೋ ತಳಿ ಇದು. ಇಲ್ಲಿ ಸ್ವಲ್ಪ ಈ ತಳಿನೇ ಜಾಸ್ತಿ ಇರೋದು. ಈ ಜೇನುಹುಳು ಅಲ್ಲಿ ಮೂಳೆನೇ ಇಲ್ಲ ಅಂತ ಹೇಳ್ತಾರೆ, ಅದೇ ಈ ಜೇನುಹುಳು ವಿಶೇಷ ಆಗಿರುತ್ತೆ. ಇದು ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಭಾಗಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂತ ಹೇಳಲಾಗುತ್ತೆ. ಆಲ್ರೆಡಿ ಹನಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ ಯಾವ ಥರ ಕಲೆಕ್ಟ್ ಮಾಡ್ತಾರೆ ಅಂತ. That we doing by himself. Apa tu? Korek, you know korek. Yeah. ನೋಡಿ ಇಲ್ಲಿ ತುಂಬ ಡಿಫ್ರೆಂಟಾಗೇ ಕಾಣಿಸ್ತಾ ಇದೆ. ನಮ್ಮ ಕಡೆ ಇರುತ್ತಲ್ಲ ಆ ಥರ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗೇ ಕಾಣಿಸುತ್ತೆ. ಅವ್ರ ಕೈಯಲ್ಲಿ ಒಂದು ವಾಕ್ಯೂಮ್ ಥರ ಇದೆ, ಅದರಲ್ಲಿ ಅದನ್ನು ಕಲೆಕ್ಟ್ ಮಾಡ್ತಾರೆ ಹನಿನ. ತುಂಬ ಕ್ಲೀನಾಗಿ ಫುಲ್ ಕ್ಲಿಯರಾಗಿ ಕಲೆಕ್ಟ್ ಆಗುತ್ತೆ ಅನಿಸುತ್ತೆ. Dia sikit-sikit je. ಇದನ್ನು ಜಾಸ್ತಿ ಮೆಡಿಕಲ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು ಇವರೇ. ಈ ಕಲೆಕ್ಟ್ ಮಾಡೋದನ್ನು ನೋಡೋದಕ್ಕೆ ನಿಧಾನವಾಗಿ ತುಂಬ ಜನನೇ ಸೇರಿಕೊಂಡ್ರು. ಕೊನೆಗೆ ಅವ್ರು ಟೇಸ್ಟ್ ಮಾಡೋಕ್ಕೂ ಸ್ವಲ್ಪ ಕೊಟ್ಟರು, ಆದರೆ ತುಂಬ ಸ್ವೀಟ್ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಟೇಸ್ಟು. ಈ ಜೇನುಹುಳನ್ನು ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು, ಅಂಥ ದೊಡ್ಡ ಹುಳುಗಳು ಆ ಥರ ಏನಿಲ್ಲ. ನೋಡೋದಕ್ಕೆ ಇದು ಬ್ಲ್ಯಾಕ್ ಮತ್ತು ಬ್ರೌನ್ ಕಲರ್ ಆಗಿದ್ದಾವೆ ಈ ಜೇನುಹುಳುಗಳು. ಇದನ್ನು 2 ಮಂತಿಗೆ ಒಂದ್ಸಲ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಈಗ ತೊಗೊಂಡು ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಇದನ್ನು, ಮತ್ತೆ 2 ಮಂತ್ಸಿಗೆ ಮತ್ತೆ ಕಲೆಕ್ಟ್ ಮಾಡ್ತಾರೆ. ಈ ಜೇನು ಕೊಚ್ಚಲ್ಲ ಅಂದರು, ಆದರೆ ಸೇಫ್ಟಿ ಮಾತ್ರ ತುಂಬ ಚೆನ್ನಾಗೇ ಮಾಡ್ಕೊಬಂದಿದ್ದಾರೆ ಅವರು. How many days one time you open, bro? 30 days. Like 2 months, I will open the ni. Oh, 2 months one time. ಓವರಾಲ್ ಇಲ್ಲಿ 500ಕ್ಕೂ ಹೆಚ್ಚು ಜೇನಿನ ಮನೆಗಳು
ಕಾಣಿಸ್ತಾ ಇದ್ದು, ಅದನ್ನು ನೋಡಿಕೊಂಡು ಮುಂದೆ ಹೊರಟೆ. ಮುಂಚೆ ನಾನು ಹೇಳಿದ್ನಲ್ಲ ಹೋಟೆಲ್ ಇತ್ತು ಅಲ್ವಾ, ಆ ಪ್ಲೇಸ್ ಹತ್ರ ಬಂದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಈ ಬಿಸಿಲಲ್ಲಿ ತುಂಬ ಜನ ಸ್ವಿಮ್ಮಿಂಗ್ ಪೂಲ್ಗಾಗೆ ಅರ್ಧ ಇಲ್ಲಿಗೆ ಬರ್ತಾರೆ ಅಂತ ಅನಿಸುತ್ತೆ. ನಾವು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗಬೇಕು. ಫಸ್ಟ್ ಹೋಟೆಲ್ ನೋಡ್ಕೊಬರೋಣ. ಇದೇ ಚಿಕ್ಕ ಹೋಟೆಲ್ಲು, ಸ್ವಲ್ಪ ಜನ ಇಲ್ಲೇ ಆರ್ಡರ್ ಮಾಡಿ ಊಟ ಮಾಡ್ತಾಯಿದ್ದಾರೆ. ನಾವು ಬೇಕಾದರೆ ಇಲ್ಲಿ ಟ್ರೆಡಿಷನಲ್ ಫುಡ್ ಯಾವುದಾದ್ರೂ ಇದ್ದರೆ ಟೇಸ್ಟ್ ಮಾಡಿ ನೋಡ್ಬೋದು. ಅದೇ ರೀತಿ ಮಕ್ಕಳಿಗೂ ಕೂಡ ಆಟ ಆಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ರೆಸಾರ್ಟ್ನ ಒಂದು ಒಳ್ಳೆ ವ್ಯೂ ಕಾಣಿಸ್ತಾ ಇತ್ತು ನಮಗೆ. ಇಲ್ಲಿಂದ ಹಾಗೆ ಮುಂದೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ತುಂಬ ಸ್ಪೇಸು ಇದೆ. ಆಮೇಲೆ ರಿಲ್ಯಾಕ್ಸ್ ಮಾಡೋದಕ್ಕೆ ಸ್ವಲ್ಪ ನೆರಳಿನ ವ್ಯವಸ್ಥೆನೂ ಮಾಡಿದ್ದಾರೆ. ಇಲ್ಲಿ ಬಿಸಿಲು ಜಾಸ್ತಿ ಆಯಿತು ಅಂದರೆ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಸ್ವಲ್ಪ ಇಲ್ಲಿ ಊಟ ಏನಾದರೂ ತಂದಿದ್ರೆ ನಾವು ಇಲ್ಲೇ ಕುತ್ಕೊಂಡು ಊಟನೂ ಮಾಡ್ಬೋದು. ಹಾಗೆ ಮುಂದೆ ಹೋದರೆ ಒಳ್ಳೆ ಗ್ರೀನರಿ ವ್ಯೂಕ್ಕಿಂತ ಇನ್ನೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ. ಇಲ್ಲೆಲ್ಲೆಲ್ಲಿ ಯಾವ್ಯಾವ ಕಡೆ ಹೋಗಬೇಕು ಅಂತ ಹಾಕಿದ್ದಾರೆ. ಇದೊಂದು ವೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಿಟ್ಟರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಮಿನಿ ಝೂ ಇದೆ ಅಂತ ಹೇಳಿದ್ರು. ಮಿನಿ ಝೂ ಅಲ್ಲಿ ನಾವಿವಾಗ ಇದು ಈ ಬರ್ಡ್ನ ನಮ್ಮ ಕಡೆ ಏನಂತ ಕರಿತೀವಿ ಅಂತ ನನಗಂತೂ ಗೊತ್ತಿಲ್ಲ. ಈ ಪಕ್ಷಿ ಯಾವುದಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಲ್ಲಿ ಹಾರ್ಸ್ ರೈಡು ಇದೆ ಅಂತ ಹೇಳಿದ್ರು, ಆದರೆ ಬರೀ ಎರಡೇ ಹಾರ್ಸ್ಗಳು ಕಾಣಿಸ್ತಾ ಇದ್ವು ಅಷ್ಟೇ. ಬನ್ನಿ ಮುಂದೆ ಹೋಗೋಣ. ಇದನ್ನು ಬಿಟ್ಟು ಇನ್ನೇನಿದೆ ಇಲ್ಲಿ ಅಂತ ನೋಡೋಣ. ಝೂ ಅಂತ ಹೇಳಿದ್ರು, ಆದರೆ ಝೂ ಅಂತ ನನಗೇನು ಅನ್ನಿಸ್ತಿಲ್ಲ. ಮಿನಿ ಝೂ ಅಂತ ಬೇರೆ ಬೋರ್ಡಲ್ಲೇ ಸ್ಟಾರ್ಟಿಂಗ್ ಬರುವಾಗ ಬೋರ್ಡಲ್ಲೇ ಇತ್ತು. ಇಲ್ಲಿ ಹಾಗೆ ಮುಂದೆ ಬಂದರೆ ಸ್ವಲ್ಪ ಮಕ್ಕಳಿಗೆ ಆಟ ಆಡೋದಕ್ಕೆ ಸಪ್ರೇಟಾಗೇನೋ ಮಾಡಿದ್ದಾರೆ. ಇದೇನಾದರೂ ಸ್ವಿಮ್ಮಿಂಗ್ ಪೂಲಿಗೆ ಬೇಕಾಗಿರೋಂಥದ್ದನ್ನ ನಾವು ಟ್ಯೂಬ್ಸು ಆ ಥರದನ್ನ ತಗೋಬೋದು. ಇಲ್ಲಿ ಎಲ್ಲರಿಗೂ ಅಲೋ ಇದೆ, ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಆಟ ಆಡ್ಬೋದು, ಮಕ್ಕಳು ಆಟ ಆಡ್ಬೋದು ಅಂತ ಅನಿಸುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಯಾಕೋ ಈಗ ಬರೀ ಮಕ್ಕಳಿಗೆ ಮಾತ್ರ ಸೂಟ್ ಆಗೋ ಥರ ಇದೆ ಇದೆಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಕ್ಯಾಟ್ ಆ್ಯಂಡ್ ರ್ಯಾಬಿಟ್ ಅಂತ ಒಂದು ಸಪ್ರೇಟು ಸೆಕ್ಷನ್ ಇದೆ. ಇದರಲ್ಲಿ ಅಂತ ತುಂಬ ಏನು ರ್ಯಾಬಿಟ್ಗಳು ಕಾಣಲಿಲ್ಲ. ಇಲ್ಲಿ ಯಾವುದೋ ಒಂದೇ ಒಂದು ಆಟ ಆಡ್ತಾ ಇರೋದನ್ನ ನೋಡಿದೆ. ಅದ್ರ ಹತ್ರ ಎಲ್ಲ ಹೋಗ್ಬೋದು, ಅದೊಂದು ತುಂಬ ಬೆಟರು. ಕ್ಯಾರೆಟ್ ತಂದಿದ್ರೆ ನಾವು ಸ್ವಲ್ಪ ಕೊಡ್ಬೋದಾಗಿತ್ತು. ನಮಗೆ ಇದರಲ್ಲಿ ಈ ಥರ ಆಪ್ಷನ್ಸ್ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇಲ್ಲಿ ನೋಡಿದ್ರೆ ರ್ಯಾಬಿಟ್ಟು ಕೋಳಿ ಜೊತೆ ಫ್ರೆಂಡ್ಶಿಪ್ ಮಾಡಿದೆ. ಎರಡು ಫ್ರೆಂಡ್ ಅನಿಸುತ್ತೆ, ಅದಕ್ಕೆ ಇವೆರಡು ಒಟ್ಟಿಗೆ ಇದ್ದಾವೆ. ಮತ್ತು ಇಲ್ಲಿ ಈ ಕಡೆ ಬಂದರೆ ಮತ್ತೆ ಸ್ವಲ್ಪ ಜೈಲ್ ಥರ ಏನೋ ಮಾಡಿ ಇಟ್ಟಿದ್ದಾರೆ. ನಾನು ಯಾವುದೋ ದೊಡ್ಡ ಪ್ರಾಣಿ ಇರ್ಬೋದು ಅಂತ ಅಂದ್ಕೊಂಡೆ, ಆದರೆ ನೋಡಿದ್ರೆ ಬರೀ ಬೆಕ್ಕು ಥರ ಕಾಣಿಸ್ತಾ ಇದೆ. ಮತ್ತು ಬೇರೆ ಯಾವುದಾದ್ರೂ ಇದೆಯಾ ಪ್ರಾಣಿ ಅಂತ ನೋಡಬೇಕು. ಅದನ್ನು ಬಿಟ್ಟರೆ ರ್ಯಾಬಿಟ್ ಇದೆ, ಬೆಕ್ಕಿದೆ. ರ್ಯಾಬಿಟ್ಟು ಬೆಕ್ಕು ಒಟ್ಟಿಗೆ ಇಟ್ಟಿದ್ದಾರೆ, ಆದರೆ ರ್ಯಾಬಿಟ್ನಲ್ಲಿ ಸಪ್ರೇಟ್ ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಬೆಕ್ಕು ರ್ಯಾಬಿಟ್ ಹತ್ರ ಹೋಗೋಕ್ಕಾಗಲ್ಲ. ಎಲ್ಲ ಅದಕ್ಕೆ ಆಟ ಆಡೋದಕ್ಕೆ ಆ ಥರ ಏನೋ ಒಂದು ಆಲ್ಟ್ರು ಮಾಡಿದ್ದಾರೆ. ಮತ್ತು ಫುಡ್ ವ್ಯವಸ್ಥೆ ಎಲ್ಲ ಈ ಕಡೆ ಮಾಡಿದ್ದಾರೆ. ಬರೀ ಮೂರೇ ಬೇಕು ಕಾಣಿಸ್ತು ಅಷ್ಟೇ. ಅದು ಬಿಟ್ಟರೆ ಇಲ್ಲೊಂದು 3 ರ್ಯಾಬಿಟ್ ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಇರೋದು ಬರೀ 4 ರ್ಯಾಬಿಟ್ಟು, ಒಂದು 5 ಬೆಕ್ಕಿದೆ.
ಇದೇ ವಿ ಫಾರ್ಮ್ ವಿಲೇಜ್. ಮತ್ತು ಇಲ್ಲಿ ಮಲೇಷ್ಯಾದ ಮೇಕೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಮೇಲೇನೋ ಮೇಕೆ ಮತ್ತು ಬಾತುಕೋಳಿ ಇದೆ ಅಂತ ಹೇಳಿದ್ರು. ಸ್ವಲ್ಪ ಮೇಲೆ ಹೋಗ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇದೇ ಆ ಬಾತುಕೋಳಿ ಅನಿಸುತ್ತೆ. ಬಟ್ ಇದು ಏನಕ್ಕೆ ಈ ಥರ ಕೂಗ್ತಾ ಇದ್ದಾವೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನೋ ನೋಡಿ ಕೂಗ್ತಾ ಇದ್ದಾವೆ, ಆದರೂ ವಾಯ್ಸ್ ಮಾತ್ರ ತುಂಬ ಜೋರಾಗೇ ಇದೆ ಅಂತ. ಇವೇ ಮಲೇಷ್ಯಾದ ಮೇಕೆಗಳು ಅಂತ ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲ ನಮ್ಮ ಕಡೆ ಯಾವ ಥರ ಇರುತ್ತೋ ಅದೇ ಥರ ಇದ್ದಾವೆ. ಬಟ್ ನಾವು ಅಂದ್ಕೊಳ್ಳೋದು ಹೆಂಗಿತ್ತೋ ಏನೋ ಹೇಗಿರುತ್ತೋ ಅಂತ ಅಂದ್ಕೊಂಡು ನೋಡೋಕ್ಕೆ ಬಂದರೆ ಸೇಮ್ ಟು ಸೇಮ್ ನಮ್ಮ ಕಡೆ ಯಾವ ಥರ ಇರ್ತವೆ ಮೇಕೆಗಳು ಇಲ್ಲೂ ಅದೇ ಥರ ಇದ್ದಾವೆ ಅಷ್ಟೇ. ಎಲ್ಲರೂ ಸ್ವಿಮ್ಮಿಂಗ್ ಫೂಲ್ನ ಮುಗಿಸ್ಕೊಬಂದು ಇಲ್ಲಿ ಜೋಕಾಲಿಲಿ ರಿಲ್ಯಾಕ್ಸ್ ಮಾಡ್ತಾ ಮಲಗಿದ್ರು. ಇದನ್ನೆಲ್ಲ ನಾನು ನೋಡಿ ಸ್ವಲ್ಪ ಹೊತ್ತಾದಮೇಲೆ ನಾನು ಸ್ವಲ್ಪ ಹೊತ್ತು ಇದರಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಮನೆ ಕಡೆಗೆ ಹೊರಡೋಣ ಅಂತ ಹೊರಟೆ. ಅಂತ ಏನು ಖುಷಿ ಆಗಲಿಲ್ಲ, ಬಟ್ ಲೋ ಬಜೆಟ್ ಟ್ರಿಪ್ಪು. ಓಕೆ, ಮನೆ ಕಡೆ ಹೋಗುವಾಗ ದಾರಿಲಿ ಮಳೆನೂ ಶುರುವಾಯಿತು. ಅದೇ ಹೇಳ್ತಾರಲ್ಲ, ಹೋಗೋ ಪ್ಲೇಸ್ಗಿನ್ನ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ, ಆ ಥರ ಅನ್ನಿಸ್ತು ಕೊನೆಯದಾಗಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್. ಫಾಲೋ ಮಾಡೋದನ್ನ ಮರಿಬೇಡ್ರಪ್ಪ.